ನಾವು ದೇವ್ರ ದರ್ಶನ ಮಾಡ್ತೀವಿ ಅನ್ನೋದಕ್ಕೆ ಬದಲಾಗಿ ದೇವರೇ ನಮ್ಮನ್ನು ಕರ್ಕೊಂಡೋಗಿ ದರ್ಶನ ಕೊಟ್ಟ ಅಂತ ಹೇಳೋದು ತುಂಬಾ ಸೂಕ್ತ ಅನಿಸುತ್ತೆ. ಈ ಒಂದು ದರ್ಶನಕ್ಕೆ ಹೋದಾಗ ನಾನು ಮಗನ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಇದ್ದಿದ್ದು ಈ ಸರ್ತಿ ಹೈದರಾಬಾದ್ನ ಗಚಿಬೌಲಿಯಿಂದ ಈ ದೇವಸ್ಥಾನ 2.5 ಗಂಟೆ ಪ್ರಯಾಣ ಆಗಿತ್ತು. ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಮೇಡಮ್ ಅಲ್ಲಿ ಹೋಗೋಣ ಅಂತಂದರು. ಸರಿ ಅಂತೇಳಿ ನಾವು ಟ್ಯಾಕ್ಸಿ ಮಾಡಿಕೊಂಡು ಹೋಟ್ಲಿಂದ ಹೊರಟ್ವಿ. 2.5 ಗಂಟೆ ಪ್ರಯಾಣ ಆಯಿತು. ಅಲ್ಲಿ ಬಂದು ಕೌಂಟ್ರ್ ಓಪನ್ ಆಗಿತ್ತು, ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ₹300 ಟಿಕೆಟ್ ತೊಗೊಂಡ್ವಿ ಸ್ಪೆಷಲ್ ದರ್ಶನಕ್ಕೆ ಅಂಥೇಳಿ. ಅಲ್ಲಿ ತೊಗೊಂಡು ಅಲ್ಲಿಂದ ಲಾಡು ತೊಗೊಂಡ್ವಿ ಮತ್ತು ಸ್ವಲ್ಪ ಪ್ರಸಾದ ಸಹ ತಿಂದು ಮುಂದಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಒಳಗಡೆ ಇದ್ದಿದ್ದು ದೊಡ್ಡದು ಒಂದು ವೆಂಕಟೇಶ್ವರ ದೇವಸ್ಥಾನ, ಹಾಗೆ ಆಂಜನೇಯನ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ಮತ್ತು ಸ್ಪೆಷಲ್ಲಾಗಿ ಇಲ್ಲಿ ಏನಿದೆ ಅಂತಂದರೆ ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದು ತುಂಬಾ ಇಚ್ಛೆಪಟ್ಟು ಹೋಗಿದ್ದು ಅಂತಂದರೆ ಈ ಒಂದು ವಿಷ್ಣು ಭಗವಂತನ ನೀರಲ್ಲಿ ತೇಲಿಬಿಟ್ಟಿರುವಂಥ ಒಂದು ಪ್ರಾಕಾರ. ವೆಂಕಟೇಶ್ವರ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಈ ಪ್ರಾಕಾರಕ್ಕೆ ಬಂದಾಗಂತೂ ತುಂಬಾ ನನಗೆ ಸಂತೋಷ ಆಗೋಯಿತು. ಏಕೆಂದರೆ ಮಗನಿಗೂ ಸಹ ಈ ಸ್ಪಿರಿಚುವಲು ಅಂತಂದರೆ ತುಂಬಾ ಇಷ್ಟ. ಅವನಿಗೂ ನನಗೂ ಒಂದೇ ಸಲ ಅನಿಸಿದ್ದೇನು ಅಂತಂದರೆ ಈ ದೇವಸ್ಥಾನದಲ್ಲಿ ಒಂದು ರಾತ್ರಿ ಮಲಗಬೇಕಮ್ಮ ಈ ಪ್ರಾಕಾರದಲ್ಲಿ ಅಂತ. ಏಕೆಂದರೆ ನಮೋ ನಾರಾಯಣಯ ನಮಃ ಅಂತ ಮಂತ್ರ ಇಲ್ಲಿ ಕೇಳಿಸ್ತಾನೆ ಇರುತ್ತೆ. ಆ ದೇವರು ಮಲಗಿರೋದಕ್ಕೆ ಮತ್ತು ಆಕಾಶಕ್ಕೆ ಮತ್ತು ಓಪನ್ ಫೀಲ್ಡಲ್ಲಿರುವಂಥ ಆ ಒಂದು ಪ್ರಾಕಾರಕ್ಕೆ ನಾವಲ್ಲಿರೋದಕ್ಕೆ ಎಷ್ಟೊಂದು ಸೂಕ್ತ ಅನಿಸುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಮತ್ತು ಅಲ್ಲಿ ಊಟ ಮುಗಿಸ್ಕೊಂಡ್ವಿ ಹೊರಗಡೆ ಬಂದು. ನಂತರ ಹೊರಗಡೆ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ದೇವಸ್ಥಾನ ಅಷ್ಟು ದೊಡ್ಡದಾಗಿದೆ ಅಂತ. ಏಕೆಂದರೆ ನಾವು ಹೋಗೋವಾಗ ಡೈರೆಕ್ಟಾಗಿ ಪಾರ್ಕಿಂಗ್ ಏರಿಯಾಗೆ ಹೋಗಿ ದೇವಸ್ಥಾನದ ಹೊರಗಡೆ ಹೋಗಿದ್ವಿ. ಆನಂತರ ಗೊತ್ತಾಯಿತು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಮತ್ತು ಹೊರಗಡೆ ಬಂದು ನೋಡಿದಾಗ ಇನ್ನೂ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮುಗಿದು ಒಳ್ಳೆ ಅನುಕೂಲಗಳಾಗುತ್ತೆ ಹೋಗೋ ಬರೋರಿಗೆ ಅಂತ ಅನ್ನಿಸ್ತು. ನಂತರ ನೀವು ಅಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೊರಗಡೆ ಹೋದ್ರೇ ಸರಿ. ನನಗನ್ಸಿದ್ದು ಯಾವಾಗಲೂ ಹಾಗೆಯೇ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ತುಂಬ ಗ್ರ್ಯಾಂಡಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಈ ದೇವಸ್ಥಾನವೂ ಹಾಗೆ ಹೊರಗಡೆಯಿಂದ ಹೋಗ್ತಾ ನಮಗೆ ಗೊತ್ತಾಗಲಿಲ್ಲ, ಬರೋವಾಗ ಗೊತ್ತಾಯಿತು ಎಷ್ಟು ಆ ಒಂದು ವೈಭವಪೇತವಾಗಿದೆ ಆ ಒಂದು ದೇವಸ್ಥಾನದ ಸುತ್ತಮುತ್ತ ಅಥವಾ ಆ ಒಂದು ಸರೌಂಡಿಂಗು ಅಂಥೇಳಿ. ತುಂಬಾ ಇಷ್ಟ ಆಯಿತು ಕಣ್ರಿ. ನೀವು ಅಷ್ಟೇ ಹೋದರೆ ಆ ಒಂದು ಜಾಗಕ್ಕೆ ಮತ್ತು ಈ ಸ್ವರ್ಣಗಿರಿಗೆ ನೀವು ಹೋಗಿ ಒಂದು ದರ್ಶನ ತೊಗೊಂಡು ಬರಬೇಕು ಅನ್ನೋದು ನನ್ನ ಇಚ್ಛೆ. ಹಾಗೆಯೇ ನಾನು ಹೇಳೋದೇನು ಅಂತಂದರೆ ಇದು ದೇವಸ್ಥಾನ ಬಂದು ಒಬ್ಬರು ಭಕ್ತಾದಿಗಳು ತಮ್ಮ ಒಂದು ಆರೋಗ್ಯಕ್ಕೆ ತಿರುಪತಿಯಿಂದ ಬಂದಂಥ ತೀರ್ಥದಿಂದ ಗುಣಮುಖರಾಗಿದ್ದಕ್ಕೆ ಭಗವಂತನಿಗೆ ಒಂದು ಕೃತಜ್ಞತೆಯಿಂದ ಕಟ್ಟಿರುವಂಥ ದೇವಸ್ಥಾನ ಅಂತ ಗೊತ್ತಾಯಿತು. ಎಷ್ಟು ಮಹತ್ತರವಾದ ಒಂದು ವಿಷಯ ಅಲ್ವಾ ಇದು. ನನಗಂತೂ ತುಂಬಾ ಖುಷಿಯಾಯಿತು. ದೇವಸ್ಥಾನ ನೋಡಿ ತುಂಬ ದೊಡ್ಡದಾಗಿದೆ ಮತ್ತು ಆ ದಾರಿನೂ ಸಹ ಅಷ್ಟೇ ವೈಭವೋಪೇತವಾಗಿ ನಮ್ಮನ್ನು ಅದು ಸ್ವಾಗತಿಸುತ್ತೆ. ಏನಂತೀರಾ? ನಿಮಗೂ ಹೋಗಬೇಕು ಅನ್ನಿಸ್ತಿದೆ ಅಲ್ಲ?